ಟೊಮೆಟೊ ಸಾಲ್ಸು, ಕೋರ್ಸ್ ಇದೊಂದು ಐಸ್ ಕ್ರೀಮ್ ರೈಟ್. ಸೊ ಹಾಯ್ ಗೈಸ್, ಸೊ ಇವತ್ತು ನಾನು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ, ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ. ಸೊ ಮೇನ್ ಥಿಂಗ್ ಏನಂತ ಹೇಳಿದ್ರೆ ನಾನು ಒಬ್ಬನೇ ವ್ಲಾಗ್ ಮಾಡ್ತಿರೋದು. ಸೊ ನಮ್ಮ ಸಿಸ್ಟರ್ ಇದ್ದಾರೆ, ಅವರಿಗೆ ಅಷ್ಟು ಜೊತೆ ಇದು ಮಾಡೋಕ್ಕಲ್ಲ. ಸೊ ನಾನು ಮೇಲ್ಗಡೆ ಯಾವ್ದು ರೆಸ್ಟೋರೆಂಟ್ ಬೆಸ್ಟ್ ಇದೆ ಅದು ನೋಡೋಣ ಅಂತೆ. ಸೊ ಅದಾದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತೆ, ವಾಯ್ಸ್ ಓವರ್ ಕೊಟ್ಟು ಮಾಡ್ತೀನಿ ಅಂತೆ. ಸೊ ಅದಕ್ಕೆ ಜೊತೆ ಇದ್ದಿದ್ರೆ ಚೆನ್ನಾಗಿರೋದು, ಯಾರಾದರೂ ಅಂದರೆ ಮಾತಾಡೋರು. ಸೊ ನಾನು ಇವತ್ತು ಒಬ್ಬನೇ ಇದು ವ್ಲಾಗ್ ಮಾಡ್ತೀನಿ ಅಂತೆ, ರೈಟ್. ಸೊ ಮಾಲ್ ಆಫ್ ಏಷ್ಯಾದಲ್ಲಿ ಯಾವುದು ಬೆಸ್ಟ್ ರೆಸ್ಟೋರೆಂಟ್ ಇದೆ, ಸೊ ವಿಲ್ ಸಿ. ನಾನು ಡಿಸ್ಕವರ್ ಮಾಡಿಲ್ಲ ಯಾವುದಿದೆ ಅಂತ. ಸೊ ಒಂದು ಕಡೆ ಕೂತ್ಕೊಂಡು ಲೆಟ್ಸ್ ಚೆಕ್ಸ್. ಇದು ಮಾಲ್ ಆಫ್ ಏಷ್ಯಾ ನಿಮಗೆ ಗೊತ್ತಿದೆ, ಹೆಬ್ಬಾಳಲ್ಲಿರೋದು. ಸೊ ಅಲ್ಲಿದ್ದೀನಿ ನಾನು. ಸೊ ಅಲ್ಲಿ ಹೋಗಿ ಯಾವ ರೆಸ್ಟೋರೆಂಟ್ ಚೆನ್ನಾಗಿದೆ ಇಲ್ಲಿ, ಸೊ ಲೆಟ್ಸ್ ಟ್ರೈ. ಓಕೆ, ವಿಲ್ ಮೀಟ್ ಯು ಇನ್ ಬೆಸ್ಟ್ ರೆಸ್ಟೋರೆಂಟ್ ಎಲ್ಲಿದೆ ಅಲ್ಲಿ ನೋಡೋಣ. ಸೊ ಓಕೆ ಗೈಸ್, ಇಲ್ಲೊಂದು ಸಿಕ್ಕಿದೆ ಬೇರೂಟ್ ಅಂತ. ಬೇಸಿಕಲಿ ಇದು ನಿಮಗೆ ಮಿಡಲ್ ಈಸ್ಟಿಂದು ಡಿಶಸ್ ಸಿಗುತ್ತೆ. ಓಕೆ, ಸೊ ನಿಮಗೆ ಈಜಿಪ್ಷನ್ನು ಆಮೇಲೆ ಮಿಡಲ್ ಈಸ್ಟಿಂದ ಏನೇನಿದೆ ಅದೆಲ್ಲ ಕಬಾಬ್ಸ್ ಆ ಥರ ಎಲ್ಲ ಸಿಗುತ್ತೆ. ಲೆಟ್ಸ್ ಟ್ರೈ ಮಾಡೋಣ. ಇದಕ್ಕೆ ನನಗೆ ಇಂಟ್ರೆಸ್ಟ್ ಇದೆ, ನೋಡೋಣ ಅಂತ. ಬೇರೂಟ್ ಇಂಟೀರಿಯರ್ ಹಿಂಗಿದೆ. ಸೊ ರೈಟ್, ಇಂಟೀರಿಯರ್ ಹಿಂಗಿದೆ, ನೀವು ನೋಡ್ಬೋದಂತ. ಇಲ್ಲಿ ಬರೋ ಟೈಮಲ್ಲಿ ಒಂಥರ ಯಾವುದೋ ಕಿಂಗ್ಡಮಿಗೆ ಬಂದಿದ್ದೀನಿ, ಮಿಡಲ್ ಈಸ್ಟಿಗೆ ಬಂದಿದ್ದೀನಿ. ರಾಯಲ್ ಇದಿರುತ್ತೆ ನೋಡಿ, ಸೌದಿ ಆ ಥರ ಎಲ್ಲ ಇರುತ್ತೆ ನೋಡಿ, ಆ ಥರ ಇದೆ ಡಿಸೈನ್. ಮತ್ತು ಇನ್ನೊಂದೇನೆಂದರೆ 4 ಐಟಮ್ಸ್ ಆರ್ಡರ್ ಮಾಡಿದ್ದೀವಿ. 2 ಡೆಸರ್ಟು, ಆಮೇಲೆ 2 ಕಬಾಬಿಂದ ರಿಲೇಟೆಡು. ಸೊ ಇಲ್ಲಿ ನಿಮಗೆ ಗೊತ್ತಿರುತ್ತೆ, ಕಬಾಬು ಭಾಳ ಫೇಮಸ್ ಇಲ್ಲಿ. ಮಿಡಲ್ ಈಸ್ಟಲ್ಲೆಲ್ಲ ಚಿಕನ್ ಕಬಾಬ್ಸು ಆ ಥರದ್ದು ತಂದೂರ್ ಐಟಮ್ಸ್ ಎಲ್ಲ ಫೇಮಸ್, ರೈಟ್. ಸೊ ಅದಕ್ಕೆ ನಾನು ಮಿಡಲ್ ಈಸ್ಟ್ ರೆಸ್ಟೋರೆಂಟಿಗೆ ಒಂದ್ಸಲಿ ಬಂದಿದ್ದೀನಿ. ಓಕೆ ರೈಟ್, ಸ್ಕೂಲ್ ಕರ್ರೆ ಸರ್ ಕಬಾಬ್ಸ್. ಇಲ್ಲಿ ಸುಮಾರು ಮೆನೂಸ್ ಇದೆ, ಚಾಯ್ಸ್ ಮಾಡೋದ್ರಲ್ಲೇ ಪ್ರಾಬ್ಲಮ್ಮು. ನೋಡ, ಸುಮಾರು ಚಾಯ್ಸಸ್ ಇದೆ. ಓಕೆ, ನೀವು ಇಲ್ಲಿ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ನಿಮಗೆ ಮೆನೂಸ್ ಇದ್ರೆ ಸಿಗುತ್ತೆ, ವೆರೈಟಿ. ಅವಾಗ ಮೆನು ಅಲ್ಲಿತ್ತು, ಬಟ್ ಡಿಫ್ರೆಂಟ್ ಅರ್ಜೆಂಟ್ ಇತ್ತದು. ನಿಮ್ಮ ಗೆಸ್ಟ್ ನೇಮ್ ಎಲ್ಲ ರಿಜಿಸ್ಟರ್ ಮಾಡಬೇಕು. ಆಫರ್ಸ್, ಸೊ ನಿಮಗೆ ಕ್ಲಾಸಿಕ್ ಹುಮ್ಮಸ್ ಎಲ್ಲ ಇದೆ, ಸಲಾದ್, ಪೀಟಾ ಬ್ರೆಡ್, ಸೊ ನಾನ್ ವೆಜ್ ನೋಡ್ಬೋದು ನೀವು. ಸೊ ವೆರೈಟಿ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಏನೇನು ಸಿಗುತ್ತೆ ಅಂತ. ರೈಟ್, ಅನ್ಲಿಮಿಟೆಡ್ ಇದೆ, ಮುಗಿಯೋದೇ ಇಲ್ಲ, ಅಷ್ಟಿದೆ. ನಾನ್ ವೆಜ್ ಆ ಥರ ಆಪ್ಷನ್ಸ್ ಎಲ್ಲ ಇದೆ, ನಿಮಗೆಲ್ಲ ಸಿಗುತ್ತೆ. ಓಕೆ ಓಕೆ, ಶೋರ್. So what's the name? That's a lawas kebab. Lawas. Pita chips with a minced stick kebab stuffed with chicken. Okay. Some more. This is a soda paneer. It's made with olive oil and some. Oh no. Yeah, sure. Tomato sauce. ಓಕೆ, ಶೋರ್. ನೆಕ್ಸ್ಟ್ ಲಾವಸ್ ಕಬಾಬ್ ಟ್ರೈ ಮಾಡೋಣ. ನೋಡೋಕ್ಕೆ ಚೆನ್ನಾಗಿದೆ, ಫ್ರೆಶ್. ಓಕೆ, ಚೆನ್ನಾಗಿ. ಪೀಸಸ್ ಏನು ಕಬಾಬ್ ಇದೆ.
ರೈಟ್. ಗೈಸ್ ಕೈನೇ ಕರೆಕ್ಟ್. ರೈಟ್, ಹಾಕು, ತಗೋ. ರೈಟ್, ಹಿಂಗೆ ತಗೊಳ್ಳಿ. ಎಸ್. ಸೂಪರ್. ರೈಟ್, ನೆಕ್ಸ್ಟ್ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಏನಂತ ನೋಡೋಣ. ಒಟ್ಟು ಇದು ನೋಡೋಕ್ಕೆ ಚೆನ್ನಾಗಿದೆ. ರೈಟ್, ಪೀಸ್. ರೈಟ್. ವೆಸ್ಟ್ ಬೆಂಗಾಲ್ వచ్చే ಟೇಸ್ಟ್ ಆಯ್ತು ಈಗ. Burrata French fries. Okay, sure. Next, saffron milk cake. Body burrata. ಭಾಳ ಚೆನ್ನಾಗಿದೆ. ಒಯ್ಲೆನ್ ಕ್ರೀಮ್ ಬರೋದು ಬರೀ. ಸೊ ಗೈಸ್, ಇದರಿಂದ ಏನೋ ಹೆಸರು ಮರ್ತೋಗಿದ್ದೀನಿ. ಚಾಕ್ಲೇಟ್ ಫಾಂಡೆಡ್ ಏನೋ ಇದೆ ಹೆಸರು. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡೋಣ. ಇಲ್ಲೊಂದು ಇದು ಚಾಕೊಲಾವಾ ಕೇಕ್ ಇದೆ, ಆಮೇಲೆ ಇಲ್ಲೊಂದು ಐಸ್ ಕ್ರೀಮ್ ಇದೆ. ಇದು ಐಸ್ ಕ್ರೀಮ್ ಟ್ರೈ ಮಾಡಿ ಹೇಳ್ತೀನಿ. ಇಲ್ಲೊಂದು ಚಾಕ್ಲೇಟ್ ಪ್ರೆಸೆಂಟೇಷನ್. ರೈಟ್, ಚಾಕ್ಲೇಟ್ ಎಷ್ಟು ಇದು ಐಸ್ ಕ್ರೀಮ್ ನೋಡು. ವೆನಿಲಾ ಐಸ್ ಕ್ರೀಮ್, ಕ್ಯಾಶ್ಯೂ ಎಲ್ಲ ಇದೆ ಐಸ್ ಕ್ರೀಮಲ್ಲಿ. ಕೋರ್ಸ್ ಇದೊಂದು ಐಸ್ ಕ್ರೀಮ್. ರೈಟ್, ಕ್ರೀಮ್, ರಮ್ಮಸ, ರಮ್ ಚಾಕ್ಲೇಟ್ ಸಾಕಾಗಿದೆ. ಓಕೆ ಗೈಸ್, ಶೋರ್. ನನಗೆ ನಿನ್ನೆ ನನಗೇನಂತ ಹೇಳಿದ್ರೆ ಒಪಿನಿಯನ್ ಹೇಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹೆವಿ ಟ್ರಾಫಿಕ್ ಹೆಬ್ಬಾಳಲ್ಲಿ. ಸೊ ನಂದು ಒಪಿನಿಯನ್ ಏನಂತ ಹೇಳಿದ್ರೆ, ಬೇ ರೂಟಲ್ಲಿ ನಾನು 3 ಐಟಮ್ಸ್, ಆ್ಯಕ್ಚುಲಿ 1 2 3 4 ಐಟಮ್ಸ್ ಟ್ರೈ ಮಾಡಿದ್ದೆ. ಲಾವಶ್ ಕಬಾಬು, ಅದರಿಂದ ಒಪಿನಿಯನ್ ಅಂದರೆ ಲಾವಶ್ ಕಬಾಬು ಆ್ಯಕ್ಚುಲಿ ಅದು ಖಾರ ಏನಿರಲಿಲ್ಲ, ಮಾತ್ರ ತುಂಬ ಟೇಸ್ಟಿ ಇತ್ತು. ಅದರಲ್ಲೊಂದು ಟೊಮೆಟೊ ಚಟ್ನಿ ಕೊಟ್ಟಿದ್ದಾನೆ. ಟೊಮೆಟೊ ಚಟ್ನಿ ಮೇಯೋ ಜೊತೆ ಕಾಂಬಿನೇಷನ್ ಆಗಿ ತಿಂದರೆ ಭಾಳ ಸಖತ್ತಾಗುತ್ತೆ. ನನಗಂತೂ ತುಂಬ ಇಷ್ಟ ಆಯ್ತು ಲಾವಶ್ ಕಬಾಬಲ್ಲೂ. ಅಂದರೆ ಖಾರ, ಆ್ಯಕ್ಚುಲಿ ಖಾರ ತಿನ್ನಲ್ಲ ನೋಡ್ರಿ, ಆ ಖಾರ ತಿಂದಿಲ್ದವರಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಚೀಲೋ ಕಬಾಬ್ ಅಷ್ಟೇ. ಆ ರೈಸ್ ತಿನ್ನೋ ಟೈಮಲ್ಲಿ ಏನಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲಲ್ಲಿ ಒಂದ್ಸಲಿ ರೈಸ್ ಟ್ರೈ ಮಾಡಿದ್ದೆ. ವೆಸ್ಟ್ ಬೆಂಗಾಲ್ ಅವ್ರದ್ದು ಬಿರಿಯಾನಿ ಇರುತ್ತೆ ನೋಡಿ, ಆ ಥರ ಟ್ರೈ ಮಾಡಿದ್ದೆ. ಸೇಮ್ ಆ ಥರನೇ ಟೇಸ್ಟ್ ಇತ್ತು. ಮಾತ್ರ ಆ ಚಿಕನ್ ಪೀಸಸ್ ಎಲ್ಲ ಇದೆ ನೋಡಿ, ತಂದೂರಿ ಇರೋದೆಲ್ಲ ಖಾರ ಏನಿರಲಿಲ್ಲ, ಬ್ಲ್ಯಾಂಡ್ ಇತ್ತು. ಬ್ಲ್ಯಾಂಡ್ ಅಂದರೆ ಸಪ್ಪೆ ಅಂತ ಅಲ್ಲ, ಟೇಸ್ಟಿ ಇತ್ತು. ಅದು ಮೇಯೋ ಮತ್ತು ಟೊಮೆಟೊ ಚಟ್ನಿ ಅದು ಏನೋ ಡಿಫ್ರೆಂಟ್ ತುಂಬ ಇದೆ. ಅದು ಎಲ್ಲೂ ನನ್ನ ಹತ್ರ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಚಟ್ನಿ ಅಂತಾರಲ್ಲ, ಅದಕ್ಕೆ ನಾನು ಟ್ರೈ ಎಲ್ಲೂ ಮಾಡಿಲ್ಲ. ಆ ಥರ ಟೇಸ್ಟ್ ಇತ್ತು. ಆ್ಯಂಡ್ ಜಾಫ್ರಾನಿ ಮಿಲ್ಕ್ ಕೇಕು ಭಾಳ ಜಫ್ರಾನಿ ಅನ್ನಿಸ್ಬೋದು ಆ್ಯಕ್ಚುಲಿ. ಜಾಫ್ರಾನಿ ಮಿಲ್ಕ್ ಕೇಕ್ ಆ್ಯಂಡ್ ಚಾಕ್ಲೇಟ್ ಫಾಂಡೆಂಟ್
ಫಾಂಡ್ಯಾಂಟ್, ನಾನು ಮೋಸ್ಟ್ಲಿ ಪ್ರೊನೌನ್ಸಿಯೇಷನ್ ತಪ್ಪು ಮಾಡಿದ್ದೆ ಅನ್ನಿಸ್ಬೋದು. ಸೊ ಅವೆರಡು ಇತ್ತು ನೋಡಿ, ಭಾಳ ಸಕ್ಕತ್ತಾಗಿತ್ತು. ರಸ್ಮಲಾಯ್ ಇದ್ದಂಗೆ ಇತ್ತದು, ಜಾಫ್ರೋನಿ ಮತ್ತು ಗೋಲ್ಡ್ 24 ಕ್ಯಾರೆಟ್ ಏನೋ ಒಟ್ಟು ಎಡಿಬಲ್ ಗೋಲ್ಡ್ ಇದು ಹಾಕಿದ್ರು, ಪೇಪರ್ ಹಾಕಿದ್ರು ಅದ್ರ ಮೇಲೆ, ರೈಟ್. ಗೋಲ್ಡ್ ಕಲರ್ ಕಾಣಿಸ್ತಿತ್ತಲ್ಲ, ಅದು ರಿಯಲ್ ಗೋಲ್ಡ್, ಅದು ಹಾಕಿದ್ರು. ಆ್ಯಂಡ್ ಚಾಕ್ಲೇಟ್ ಫಾಂಡೆಂಟು ಅದು ಬಬಲ್ಸ್ ಇತ್ತು ನೋಡಿ, ರಮ್ ಇತ್ತು ಅದರಲ್ಲಿ. ಅದು ಬಾಯಲ್ಲಿ ಮೆಲ್ಟ್ ಆಗೋ ಟೈಮಲ್ಲೇ ರಮ್ ಹೊಡೆದೋಗುತ್ತೆ, ಪಟ್ ಅಂತ ಹೊಡೆಯೋದು, ರಮ್ಮಿನ ಟೇಸ್ಟ್ ಬರೋದು. ಸೊ ಓವರ್ ಆಲ್ ಚೆನ್ನಾಗಿತ್ತು. ಅರೌಂಡ್ 3402 ರುಪೀಸ್ ಆಗಿದೆ. ಸೊ ಎಲ್ಲ ಓವರ್ ಆಲ್ ಇದಾಗಿ ನನಗೆ ತುಂಬ ಇಷ್ಟ ಆಯಿತು. ಒಂದ್ಸಲಿ ಮಿಡಲ್ ಈಸ್ಟಿಂದು ಟ್ರೈ ಮಾಡಿದೆ, ಇಂಡಿಯನ್ಸಿಂದು ಫುಡ್ ಟ್ರೈ ಮಾಡಿ ರೆಗ್ಯುಲರ್ ಮಾಡ್ತಿದ್ದೆ, ಮಾತ್ರ ಮಿಡಲ್ ಈಸ್ಟಿಂದು ಒಂದ್ಸಲಿ ಟ್ರೈ ಮಾಡಿದೆ, ಭಾಳ ಚೆನ್ನಾಗಿತ್ತು. ಸೊ ದಟ್ಸ್ ಇಟ್ ಗೈಸ್. I hope you enjoy the video. Do like, share and subscribe to my channel. And main thing, ಇನ್ನೂ ನಿಮಗೆ ಕಂಟೆಂಟ್ ಈ ಥರ ಬೇಕಂತ ಹೇಳಿದ್ರೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಫುಡ್ ಲಾಗ್ಸಲ್ಲಿ. ಸೊ ವೆರೈಟೀಸ್ ಆಫ್ ಫುಡ್ ಟ್ರೈ ಮಾಡೋಣ ಅಂತ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಗೈಸ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.